મોટા જથ્થા સાથે એન્જિનિયર અને વિદ્યાર્થીઓ સહિત 10 શખ્સો ઝડપાયા। બેંગલુરુ પોલીસે શહેરમાં ચાલી રહેલા એક મોટા આંતરરાજ્ય ડ્રગ્સ રેકેટનો પર્દાફાશ કરીને આશરે 4 કરોડ રૂપિયાની કિંમતનું માદક દ્રવ્યોનો જથ્થો જપ્ત કર્યો છે। પોલીસ કમિશનર સીમંત કુમાર સિંઘના માર્ગદર્શન હેઠળ અમૃતસરની પોલીસે આ સફળ કામગીરી હાથ ધરી હતી, જેમાં કુલ 10 શખ્સોની ધરપકડ કરવામાં આવી છે। પકડાયેલા આરોપીઓમાં એરોનોટિકલ એન્જિનિયરિંગ અને કાયદાના વિદ્યાર્થીઓ સહિત સોફ્ટવેર એન્જિનિયરોનો પણ સમાવેશ થાય છે, જેઓ અન્ય દેશોમાંથી ડ્રગ્સ મંગાવીને સ્થાનિક સ્તરે તેનું વેચાણ કરતા હતા। પોલીસ તપાસમાં બહાર આવ્યું છે કે આ ગેંગ થાઇલેન્ડ જેવા દેશોમાંથી મ્યુલ્સ દ્વારા માદક પદાર્થોની હેરાફેરી કરતી હતી અને ડાર્ક વેબના માધ્યમથી વ્યવહારો કરતી હતી। જપ્ત કરાયેલા જથ્થામાં 3 કિલો હાઇડ્રો ગાંજો, 50 ગ્રામ MDMA, 500 ગ્રામ ચરસ, 10 કિલો ગાંજો અને 500 LSD સ્ટ્રીપ્સનો સમાવેશ થાય છે। આ ટોળકી મુખ્યત્વે આઈટી વ્યવસાયિકો અને ઉચ્ચ શિક્ષણ મેળવતા વિદ્યાર્થીઓને નિશાન બનાવીને બેંગલુરુના વિવિધ વિસ્તારોમાં ડ્રગ્સ પહોંચાડતી હતી। કમિશનર સીમંત કુમાર સિંઘે જણાવ્યું હતું કે પોલીસ છેલ્લા કેટલાક દિવસોથી આ નેટવર્ક પર નજર રાખી રહી હતી। 19 જાન્યુઆરીએ ઝક્કુર રેલવે ટ્રેક પાસે પાડવામાં આવેલા દરોડાથી શરૂ થયેલી આ તપાસમાં ક્રમશઃ તમામ 10 આરોપીઓ પોલીસના સકંજામાં આવ્યા છે। પોલીસ હવે રેકેટનો મુખ્ય સૂત્રધાર સુધી પહોંચાડવા માટે પ્રયાસો કરી રહી હતી અને પકડાયેલા આરોપીઓની પૂછપરછ દરમિયાન અન્ય કેટલાક મોટા નામ બહાર આવવાની પણ શક્યતા છે। ಇವತ್ತು ಫಸ್ಟ್ ಕ್ರೈಮ್ ಬಗ್ಗೆ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ ಅಂದಾಜು 4 crores ವರ್ತ್ ಬೇರೆ ಬೇರೆ ಡ್ರಗ್ಸ್, ಅದರಲ್ಲಿ 3 kg ಹೈಡ್ರೋ ಗಾಂಜಾ, 50 grams MDMA, 500 grams ಚರಸ್, 500 LSD ಸ್ಟ್ರಿಪ್ಸ್, 10 kg ಗಾಂಜಾ ಮತ್ತೆ ಮೊಬೈಲ್ ಫೋನ್ಸ್ ಮತ್ತು ಎರಡು ವೆಹಿಕಲ್ ಮತ್ತು ಕೆಲವು ಕ್ಯಾಶ್ ಎಲ್ಲ ಸೇರಿ ಅಂದಾಜು 4 crores ವ್ಯಾಲ್ಯೂದು ಇದು ತುಂಬಾ ಒಳ್ಳೆ ಕೆಲಸ ನಮ್ಮ ನಾರ್ತ್ ಈಸ್ಟ್ ಡಿವಿಷನ್ DCP ಮತ್ತೆ ಅವ್ರದ್ದು ಟೀಮ್ ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಇವತ್ತು 10 ಜನಕ್ಕೆ ಅವರು ಅರೆಸ್ಟ್ ಮಾಡಿದ್ದಾರೆ। ಇದರಲ್ಲಿ ಇನ್ನೂ ಕೆಲವು ಮೇನ್ ಆರೋಪಿ ಅವ್ರದ್ದು ಹೆಸರು ಕೂಡ ಗೊತ್ತಾಗಿದೆ, ಅದರ ಬಗ್ಗೆ ಕೂಡ ನಮ್ಮ ಟೀಮ್ ಅವರು ಬೆನ್ನತ್ತಿದ್ದಾರೆ, ಅವ್ರಿಗೆ ಅರೆಸ್ಟ್ ಮಾಡ್ತಾರೆ। ವಿಶೇಷವಾಗಿ 10 ಜನ ಯಾರಿದಾರ ಅವರು ಸಿಟಿಯಲ್ಲಿ ಬೇರೆ ಬೇರೆ ಕಡೆ ಅವರು ಆಪರೇಟ್ ಮಾಡ್ತಾ ಇದ್ರು। ನಮ್ಮ ಇನಿಷಿಯಲ್ ಮಾಹಿತಿ ಪ್ರಕಾರ ಆ ನಿಟ್ಟಿನಲ್ಲಿ ಇವರು ಅಲ್ಲಲ್ಲಿ ಪೆಡ್ಲರ್ಸ್ ಆಗಿ ಬೇರೆ ಬೇರೆ ಏರಿಯಾ ಅವರು ಇಟ್ಕೊಂಡಿದ್ರು। ಸೊ ಇದು ಫಸ್ಟ್ ಟೈಮ್ ಈ ತರ ಒಂದೇ ಸರಿ 10 ಜನಗೆ ಒಂದು ಕೇಸ್ ಆದಾದ್ಮೇಲೆ ಬೇರೆ ಬೇರೆ ಲಿಂಕ್ ತಗೊಂಡು, ಯಾಕಂದ್ರೆ ನಾವು ಈಗ ಸ್ಟ್ರೆಸ್ ಮಾಡ್ತಾ ಇದೀವಿ ಎಲ್ಲಿಂದ ಅವ್ರಿಗೆ ಸಿಗ್ತಾ ಇದೆ, ಯಾರಿಗೆ ಕೊಡ್ತಾ ಇದ್ರು, ಸೊ ಎಲ್ಲ ಲೆವೆಲ್ಸ್ ಅವರು ಅರೆಸ್ಟ್ ಮಾಡಬೇಕು। ಇದರಲ್ಲಿ 2 ಕರ್ನಾಟಕದವರು, ಮಿಕ್ಕಿದ್ದು ಒಬ್ಬ ಡೆಲ್ಲಿ, ಮಿಕ್ಕಿದ್ದು 7 ಜನ ಕೇರಳದವರು, ಎಲ್ಲ ಸೇರಿ ಟೋಟಲ್ 10 ಜನ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ। ಇವ್ರ ಮಾಹಿತಿ ಆಧಾರ ಮೇಲೆ ಯಾರ್ಯಾರು ಎಲ್ಲಿಂದ ಏನ್ ಕೊಡ್ತಾ ಇದ್ರು ಅದು ಅವರು ಪತ್ತೆ ಮಾಡ್ತಾ ಇದ್ದಾರೆ। ಅದರ ಬಗ್ಗೆ ಕೂಡ ಕೆಲವು ಲೀಡ್ ಸಿಕ್ಕಿದೆ, ಅದನ್ನು ನಮ್ಮ ಟೀಮ್ ಅವರು ಬೇಗನೆ ಪತ್ತೆ ಮಾಡ್ತಾರೆ। ಒಂದು ಕೇಸ್ ಡ್ರಗ್ ರಿಲೇಟೆಡ್ ಕೇಸ್ ಅಲ್ಲಿ ಸೌತ್ ವೆಸ್ಟ್ ಡಿವಿಷನ್ ಅಲ್ಲಿ ತಲ್ಗಟ್ಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಟೋಟಲ್ 78 kg 450 grams ಗಾಂಜಾ, ಮೊಬೈಲ್ ಫೋನ್ಸ್ ಎಲ್ಲ ಸೇರಿ 60 kg ಅಂದಾಜು ಸಿಕ್ಕಿದೆ। ಇದು ಕೂಡ ಒಡಿಸಾದಿಂದ ಸೋರ್ಸ್ ಆಗ್ತಿದೆ ಅಂತ ನಮ್ಮ ಇನಿಷಿಯಲ್ ಇನ್ಫಾರ್ಮೇಶನ್ ಇದೆ। ಬಟ್ ಸದ್ಯಕ್ಕೆ 2 ಜನಗೆ ಇವರು ಅರೆಸ್ಟ್ ಮಾಡಿದ್ದಾರೆ। ಅವರಿಬ್ರು ಕರ್ನಾಟಕದವರು, ಫಸ್ಟ್ ಟೈಮ್ ಅಫೆಂಡರ್। ಇವ್ರ ಮಾಹಿತಿ ಆಧಾರ ಮೇಲೆ ನಮ್ಗೆ ಗೊತ್ತಾಗಿದೆ ಒಡಿಶಾದಲ್ಲಿ, ಸೊ ಅಲ್ಲಿ ಕೂಡ ನಮ್ಮ ಟೀಮ್ ಅವರು ಬೇರೆ ಬೇರೆ ಆಂಗಲ್ ಅಲ್ಲಿ ಎಲ್ಲಿಂದ ಸೋರ್ಸ್ ಆಗಿದೆ ಅದನ್ನು ಹುಡುಕ್ತಾ ಇದೆ।